ಏಕಾಏಕಿ ಕುಸಿದು ಬಿದ್ದ ಚೆಕಪ್ಗಾಗಿ ಬಂದಿದ್ದ ಮಹಿಳೆ, ತಪಾಸಣೆಗೆಂದು ಬಂದಿದ್ದ ಮಹಿಳೆಗೆ ಈಗ ಹೃದಯಾಘಾತವಾಗಿದೆ. ಆಕೆ ಹೃದಯಾಘಾತಕ್ಕೆ ಒಳಗಾಗಿದ್ದಾಳೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಚೆಕಪ್ಗೋಸ್ಕರ ಬಂದಿದ್ಲು ಆಕೆ. ಹಾಸನ ಮೂಲದ ಮಹಿಳೆಗೆ ಈಗ ಹೃದಯಾಘಾತ ಆಗಿದೆ. ಮೈಸೂರಿನಲ್ಲಿ ನೋಡ್ತಾ ಇದ್ದೀವಿ, ಆಸ್ಪತ್ರೆಯ ಆವರಣದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೋಸ್ಕರ ಆಕೆ ಬಂದಿದ್ಲು, ತಪಾಸಣೆಗೋಸ್ಕರ ಬಂದಿದ್ಲು. ಅಲ್ಲೇ ಸ್ಥಳದಲ್ಲೇ ಕುಸಿದು ಬಿದ್ದು ಆಕೆ ಕೊನೆಯುಸಿರೆಳೆದಿದ್ದಾಳೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ಮೂಲದ ಮಹಿಳೆಗೆ ಹೃದಯಾಘಾತವಾಗಿದೆ. ತಕ್ಷಣವೇ ಆಕೆಯನ್ನ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನ ನೀಡಲಾಗಿದೆ. ಚಿಕಿತ್ಸೆಗೆ ಅಂತ ಹಾಸನದಿಂದ ಬಂದಂತಹ ಮಹಿಳೆ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲೇ ಕುಸಿದು ಬಿದ್ದಿದ್ದಾರೆ. ಚೆಕಪ್ಗಾಗಿ ಆಕೆ ಹಾಸನದಿಂದ ಮೈಸೂರಿಗೆ ಬಂದಿದ್ರು. ನೋಡ್ತಾ ಇದ್ದೀವಿ, ಆಕೆ ನಿಧಾನವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಹಾಸನ ಮೂಲದ ಮಹಿಳೆ ಚೆಕಪ್ಗಾಗಿ ಬಂದಿದ್ರು, ಅಲ್ಲೇ ಕುಸಿದು ಬಿದ್ದು ಈಗ ಹೃದಯಾಘಾತ ಆಗಿದೆ. ಆಕೆಯ ಸ್ಥಿತಿ ಹೇಗಿದೆ ರವಿ? ಸದ್ಯ ಈಗ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ ಆವರಣಕ್ಕೆ ಏಕಾಏಕಿ ಹಾಸನದ ಮಹಿಳೆ ಆಗಮಿಸಿದ್ರು. ಅವರು ಎದೆಯನ್ನ ಇಟ್ಕೊಂಡು ಕುಸಿದು ಬೀಳುವಂತ ಕೆಲಸಕ್ಕೆ ಮುಂದರು. ಅಲ್ಲೇ ಸ್ಥಳದಲ್ಲಿ ಇದ್ದಂತಹ ಸಿಬ್ಬಂದಿಗಳು ಸ್ಟ್ರೆಚರ್ನ ಇಟ್ಕೊಂಡು ಬಂದು ಆಕೆಯನ್ನ ಮಲಗಿಸಿಕೊಂಡು ಏಕಾಏಕಿ ಇಸಿಜಿ ಕೊಠಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಸಿಜಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದರು. ಸ್ಥಳಕ್ಕೆ ಸದ್ಯ ಜಯದೇವ ಹೃದ್ರೋಗ ಆಸ್ಪತ್ರೆಯ 3 ವೈದ್ಯರು ಆಗಮಿಸಿ ಆಕೆಗೆ ಚಿಕಿತ್ಸೆಯನ್ನು ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ. ಆಕೆಗೆ ಒಂದಷ್ಟು ಇಸಿಜಿ, ಎಕೋ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತೆ ರಕ್ತದ ಮಾದರಿಯ ಪರೀಕ್ಷೆಗಳನ್ನ ಮಾಡಬೇಕು. ಈಗ ಎದೆನೋವು ಅಂತ ಹೇಳಿ ಬಂದಿರುವ ಕಾರಣಕ್ಕಾಗಿ ಆರಂಭಿಕವಾಗಿ ಆಕೆಗೆ ಒಂದು ಮಾತ್ರೆಯನ್ನು ಕೊಟ್ಟಿರ್ತಾರೆ ಮತ್ತು ಒಂದು ಇಂಜೆಕ್ಷನ್ ಕೂಡ ಕೊಡ್ಲಿಕ್ಕೆ ಈಗ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರು ತಯಾರಿಯನ್ನ ನಡೆಸ್ಕೊಳ್ತಿದ್ದಾರೆ. ಇನ್ನು ಏಕಾಏಕಿ ಬಂದಂತಹ ಅಂದ್ರೆ ಸಾಕಷ್ಟು ಮಂದಿ ಅಂದ್ರೆ 1000ಕ್ಕೂ ಹೆಚ್ಚು ಮಂದಿ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಚಿಕಿತ್ಸೆನ ಪಡ್ಕೊಳ್ತಿದ್ರೆ ಆ ನಡುವೆ ಕಾಲಿನಲ್ಲಿ ಏಕಾಏಕಿ ಬಂದ ಮಹಿಳೆ ಕುಸಿದು ಬೀಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ತಕ್ಷಣ ಅಲ್ಲಿರುವಂತಹ ಸಿಬ್ಬಂದಿಗಳು ಪ್ರಜ್ಞೆಯನ್ನ ಮೆರೆತಾರೆ. ಪ್ರಾಥಮಿಕವಾಗಿ ಅಲ್ಲೇ ಸ್ಥಳದಲ್ಲೇ ಚಿಕಿತ್ಸೆ ನೀಡಿ ಈಗ ಸದ್ಯಕ್ಕೆ ಆಕೆ ಜ್ಞಾನ ಇರುವ ಕಾರಣಕ್ಕಾಗಿ ಆಕೆಗೆ ಒಂದಷ್ಟು CPR ಚಿಕಿತ್ಸೆ ಬೇಕಾ ಅಥವಾ ಆಕೆಗೆ ಇಂಜೆಕ್ಷನ್ ಕೊಟ್ಟು ಮತ್ತಷ್ಟು ಚಿಕಿತ್ಸೆಗಳನ್ನ ಅಥವಾ ಪರೀಕ್ಷೆಗಳನ್ನ ಮಾಡಬೇಕಾ ಅನ್ನೋ ಕುರಿತಂತೆ ಈಗ ವೈದ್ಯರು ಸಮಾಲೋಚನೆ ನಡೆಸಿದ್ದಾರೆ. ಸದ್ಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯರು ಆಕೆಯನ್ನು ಉಪಚರಿಸುತ್ತಿದ್ದಾರೆ. ಮಧುಸೂದನ್, ರವಿ ಪಾಂಡವಪುರ, ಈಗಾಗಲೇ ಅವರ ಕುಟುಂಬಸ್ಥರು ಅವ್ರ ಜೊತೆ ಯಾರು ಬಂದಿದ್ರು ಹಾಸನದಿಂದ ನೇರವಾಗಿ ಮೈಸೂರಿನತ್ತ ಅಂತ ಅವ್ರನ್ನ ನೀವು ಮಾತಾಡ್ಸಿದ್ದೀರಾ? ಮಧುಸೂದನ್, ಅವ್ರ ಜೊತೆ ಅವರ ಪೋಷಕರಿದ್ದಾರೆ, ಅಂದ್ರೆ ಮಹಿಳೆಯ ಪೋಷಕರೆಲ್ಲರೂ ಕೂಡ ಇದ್ದಾರೆ. 3 ಜನ ಬಂದಿದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಆತಂಕದಲ್ಲಿರುವ ಕಾರಣಕ್ಕಾಗಿ ಮಾಧ್ಯಮಗಳ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ಹಿಂದೇಟನ್ನ ಹಾಕಿದ್ದಾರೆ. ಸದ್ಯ ಆಕೆಗೆ ಸ್ಥಳದಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ವೈದ್ಯರು ಚಿಕಿತ್ಸೆಯನ್ನು ನೀಡ್ತಿರುವ ಕಾರಣಕ್ಕಾಗಿ ನಾವು ಕೂಡ ಆಕೆಯನ್ನ ಮಾತಾಡಿಸುವಂತ ಅಂದ್ರೆ ಆಕೆಯ ಪೋಷಕರನ್ನ ಮಾತಾಡಿಸಲಿ ಯತ್ನವನ್ನು ಕೂಡ ಮಾಡಿಲ್ಲ. ಕಾರಣ ಆಕೆಗೆ ಮೊದಲು ಚಿಕಿತ್ಸೆ ಬೇಕು. ಆ ಕಾರಣಕ್ಕಾಗಿ ನಾವು ಖುದ್ದು ವೈದ್ಯರಿಗೆ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದೀವಿ. ಚಿಕಿತ್ಸೆ ಕಾರ್ಯಗಳು ಈಗ ನಡೀತಿರುವ ಕಾರಣಕ್ಕಾಗಿ ಸದ್ಯ ವೈದ್ಯರು ತಪಾಸಣೆಯನ್ನ ಮಾಡ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.